ಹಾಯ್ ನಮಸ್ತೆ ಸ್ನೇಹಿತರೆ, NCG ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಒಂದು PCಗೆ ಸ್ಟಡಿ ಪ್ಲಾನ್ ಮಾಡ್ಕೊಂಡು, ಯಾಕಂದ್ರೆ ಆಗಸ್ಟ್ 2ನೇ ತಾರೀಕು ಇರೋದ್ರಿಂದ ತುಂಬಾ ದಿನಗಳು ಇಲ್ಲ. ಈ ಟೈಮಲ್ಲಿ ನಾನು ಯಾವುದನ್ನ ಓದಬೇಕು, ಎಷ್ಟು ಪ್ರಮಾಣದಲ್ಲಿ ಓದಬೇಕು, ಯಾವ ರೀತಿಯಲ್ಲಿ ಓದಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಕೊನೆ ತನಕ ವಿಡಿಯೋನ ನೋಡಿ. ಬಹುತೇಕ ಯಾರು PC ಪ್ರಿಪೇರ್ ಆಗ್ತಿದ್ರ ಅವ್ರಿಗೆ ಬಹುತೇಕ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ಇದೇ ಫಸ್ಟ್ ಟೈಮ್ ಬರೀತಾ ಇದ್ದೀರಾ, ಇದುವರೆಗೂ PUC ಎಕ್ಸಾಮೇ ಬರ್ದಿಲ್ಲ, ತುಂಬಾ ಜನ PUC ಕ್ಲಿಯರ್ ಮಾಡಿ ಅಪಿಯರ್ ಆಗ್ತಾ ಇದ್ರ, ಇದೇ ಫಸ್ಟ್ ಟೈಮ್ ಬರೀತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ನಾಟ್ ಏಜ್ ಎಕ್ಸ್ಟೆಂಡ್ ಎಲ್ಲ ಆಗಿರೋದ್ರಿಂದ ಒಂದು 4-5 ಅಟೆಂಪ್ಟ್ ಬರೆದು ಕೂಡ ಕ್ಲಿಯರ್ ಆಗಿಲ್ಲ ಅಂಥವ್ರು ಕೂಡ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಈ ಎಕ್ಸಾಮ್ ನಡೆಸ್ತಿರೋದು ಯಾರು ಅಂತ ನಮ್ಗೆ ಗೊತ್ತಿರಬೇಕು. ನೋಡಿ, KSP ಅವರು ನಮ್ಗೆ ಏನು ಕಾಲ್ ಮಾಡಿದ್ರಲ್ಲ, ಇದರಲ್ಲಿ ಎಕ್ಸಾಮ್ನ ಬರೀತಾ ಇರೋದು ಅಥವಾ ಮಾಡಿಸ್ತಾ ಇರೋದು ಯಾರು ಅಂತ ಹೇಳಿದ್ರೆ KE ಅವರು. ಸೊ ಯಾವ ಡಿಪಾರ್ಟ್ಮೆಂಟ್ ಇದು ಎಕ್ಸಾಮ್ ಇಲ್ಲಿ ಕಾಲ್ ಮಾಡೋದು KE ಅವರು. ಯಾಕಂತಂದ್ರೆ ನಮಗೆ ಗೊತ್ತಿರಬೇಕು, ಯಾವ ಬೋರ್ಡ್ ಎಕ್ಸಾಮ್ ಮಾಡುತ್ತಲ್ಲ ಅದ್ರ ಬೇಸ್ ಮೇಲೆ ಕ್ವಶನ್ಸ್ ರೆಡಿ ಹಾಕ್ತಾರೆ. ಸೊ KE ಎಕ್ಸಾಮ್ಸ್ಗಳು ನೋಡೋದಾದ್ರೆ ರೀಸೆಂಟಿಗೆ VO ಎಕ್ಸಾಮ್ಸ್ ಮಾಡಿತ್ತು, FDA ST ಎಕ್ಸಾಮ್ಸ್ಗಳನ್ನ ಮಾಡಿತ್ತು, ಈ ಮುಂದೆ VO ಎಕ್ಸಾಮ್ಸ್ ಮಾಡುತ್ತೆ, ಆಲ್ರೆಡಿ PSC ಎಕ್ಸಾಮ್ಸ್ನ ಮಾಡಿದ್ದೆ KE ಬೋರ್ಡು. ಹಾಗಾಗಿ ಇಲ್ಲಿ ಕ್ವಶನ್ಸ್ ಯಾವ ತರ ಕೇಳಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ KE ನಲ್ಲಿ ನೀವು ಗಮನಿಸೋದಾದ್ರೆ ಬಹುತೇಕ ಕ್ವಶನ್ಸ್ಗಳು ಯಾವ ತರ ಇರ್ತವೆ ನೀವು ಅಬ್ಸರ್ವ್ ಮಾಡಿ. ಯಾವ ಮಾದರಿಯಲ್ಲಿ UPSC ಅಥವಾ KPSC ಮಾದರಿಯಲ್ಲಿ ಇರುತ್ತೆ, ಬಟ್ ಆ ರೀತಿ ಕ್ವಶನ್ಸ್ ಇರಲ್ಲ, ತುಂಬಾ ಡೆಪ್ತ್ ಆಗಿರೋದಿಲ್ಲ. ಸೊ ಪ್ಯೂರ್ಲಿ ಸ್ಟ್ಯಾಟಿಕ್ ಬೇಸ್ಡ್ ಕ್ವಶನ್ಸ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಅದು ಒನ್ ವರ್ಡ್ ಅಲ್ಲಿ ಕ್ವಶನ್ಸ್ ಕೇಳಿದ್ರು ಕೂಡ ಸ್ಟ್ಯಾಟಿಕ್ ಆಗಿರುತ್ತೆ, ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೇಳಿದ್ರು ಕೂಡ ಸ್ಟ್ಯಾಟಿಕ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಿರ್ತಾರೆ. ಹಾಗಾಗಿ ಈ ಸ್ಟ್ಯಾಟಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಯಾವುದೇ ಸಬ್ಜೆಕ್ಟ್ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ನಿಮಗೆ ಕರೆಂಟ್ ಅಫೇರ್ಸ್ ಅಂತ ಮುಂದೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಓದಬೇಕು ಅವೆಲ್ಲ ಮಾತಾಡ್ತಾವೆ, ಎಷ್ಟು ಮಂತ್ ಓದಬೇಕು ಅವೆಲ್ಲ ಮಾತಾಡ್ತಾವೆ. ಇದೇ ತರ ನಿಮಗೆ ಈ ಎಕ್ಸಾಮನ್ನ KE ಅವ್ರು ಕಾಲ್ ಮಾಡಿರೋದ್ರಿಂದ ಇದು ಸ್ಟ್ಯಾಟಿಕ್ ಬೇಸ್ಡ್ ಎಕ್ಸಾಮ್ಸ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಈ ಸ್ಟ್ಯಾಟಿಕ್ ನ ಮೆಮೊರಿ ಮಾಡೋದು ಹೇಗೆ ಇವೆಲ್ಲ ನೋಡ್ಕೊಂಡು ಹೋಗೋಣ. ಹಾಗಾಗಿ ಈ KE ನಲ್ಲಿ ಏನೇ ಕ್ವಶನ್ಸ್ ಮಾಡಿದ್ರು ಕೂಡ ಸ್ಟ್ಯಾಟಿಕ್ ಮೇಲೆನೇ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸ್ಟ್ಯಾಟಿಕ್ ಬೇಸ್ಡ್ ಇರುತ್ತೆ. ಅದು ಒಂದು ಇತ್ತೀಚಿನ ದಿನಗಳಲ್ಲಿ 1 and 2 ಕರೆಕ್ಟ್, 2 and 3 ಕರೆಕ್ಟ್, 3 and 4 ಕರೆಕ್ಟ್, ಹಾಲ್ ಆಫ್ ದಿ ಅಬೌವ್ ಕರೆಕ್ಟ್ ಅಂತೆಲ್ಲ ಕ್ವಶನ್ಸ್ ಕೊಡ್ತಾನೆ. ಜೊತೆಗೆ 2 ಸ್ಟೇಟ್ಮೆಂಟ್ ಕರೆಕ್ಟ್, 3-4 ಸ್ಟೇಟ್ಮೆಂಟ್ ಕರೆಕ್ಟ್, 4 ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೂಡ ಬರುತ್ತೆ. ಇದ್ರ ಅರ್ಥ ಏನಂತಂದ್ರೆ UPSC ಮಾದರಿಯಲ್ಲಿ ಕ್ವಶನ್ಸ್ ಮಾಡ್ತಾರೆ, ಬಟ್ ಆದ್ರೆ ಅದೇ ರೀತಿಯಲ್ಲಿ ಇರೋದಿಲ್ಲ. ಆ ಪ್ಯಾಟರ್ನ್ ಮಾತ್ರ ತಗೊಳ್ತಾನೆ. ಕ್ವಶನ್ಸ್ ಕೇಳ್ಬೇಕಾದ್ರೆ ಸ್ಟ್ಯಾಟಿಕ್ಗೆ ಕೇಳ್ತಾನೆ, ನರ್ವಸ್ ಆಗೋದು ಬೇಡ ಮೊದಲನೇದಾಗಿ. ಹಾಗಾಗಿ ಈ ಬೋರ್ಡ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಈ ಬೋರ್ಡ್ ರೀಸೆಂಟ್ ಯಾವ ಎಕ್ಸಾಮ್ಸ್ ಮಾಡಿದೆಯಲ್ಲ, ಆ ಎಕ್ಸಾಮ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅದೊಂದು. ಎರಡನೇದಾಗಿ PCಗೆ ಕನ್ಫ್ಯೂಷನ್ಸ್ ಇದೆ. ಏನು ಸಿಲೆಬಸ್ ನಿಮ್ಗೆ ನೋಡಿದ್ರೆ ಸಿಲೆಬಸ್ ಒಂದು 4 ಲೈನ್ ಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ಒಳಗಡೆ ಏನೆಲ್ಲ ಇದೆ ಡಿಸ್ಕಸ್ ಮಾಡೋಣ ಇವತ್ತು. ಸಿಲೆಬಸ್ ಗೊತ್ತಿರಬೇಕು. ಅಫಿಷಿಯಲ್ ಸಿಲೆಬಸ್ ಏನಿದೆಯಲ್ಲ ಅಲ್ಲಿ ಏನು ಕೊಟ್ಟಿದ್ರೆ ಅಷ್ಟು ಸಿಂಪಲ್ ಆಗಿ ಎಕ್ಸಾಮ್ಸ್ ಅಲ್ಲಿ ಇರೋದಿಲ್ಲ, ಡೆಪ್ತ್ ಆಗಿ ಎಕ್ಸಾಮ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ಆ ಸಿಲೆಬಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಕೋಬೇಕಾಗುತ್ತೆ. ಯಾವ್ದಾದ್ರು ಒಂದು ಎಕ್ಸಾಮ್ ಬರೀತೀವಿ ಅಂತ ಸ್ನೇಹಿತರೆ, ನಮಗೆ ಬೇಕಾಗಿರೋದು ಸಿಲೆಬಸ್ ಅಷ್ಟೇ. ಸೊ ಸಿಲೆಬಸ್ ನಮ್ಗೆ ಕರೆಕ್ಟಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಕೂಡ ಕ್ರ್ಯಾಕ್ ಮಾಡ್ಬೋದು. ತುಂಬಾ ಸರಿ ನಾವು ಹೇಳ್ತಾ ಹೋಗ್ತೀವಿ, ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿರುತ್ತೆ, 0.25 ಮಿಸ್ ಆಗಿರುತ್ತೆ, ಇವೆಲ್ಲ ನೆಗೆಟಿವ್ ಎಕ್ಸಾಮ್ಸ್ಗಳು. ಹಾಗಾಗಿ ಜಸ್ಟ್ ಪಾಯಿಂಟ್ ಸಮಥಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ನಾವು ಫಸ್ಟ್ ಬೇಕಾಗಿರೋದಿರೋ ಸಿಲೆಬಸ್ ಕರೆಕ್ಟಾಗಿ ಗೊತ್ತಿರಬೇಕು. ಯಾವ ಸಬ್ಜೆಕ್ಟ್ಗಳು ಬರುತ್ತವೆ, ಎಷ್ಟು ಸಬ್ಜೆಕ್ಟ್ ಕ್ವಶನ್ಸ್ ಆಗುತ್ತೆ, ಯಾವ ರೀತಿಯ ಕ್ವಶನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಇದಾದ್ಮೇಲೆ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಇದುವರೆಗೂ ನೀವು ಕಲೆಕ್ಟೇ ಮಾಡಿಲ್ಲ, 50 ಡೇಸ್ ಅಲ್ಲೇ ಓದಬೇಕು. ಇದಕ್ಕೆ ಯಾವ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಬೇಕು ಅದನ್ನ ಮಾತಾಡೋಣ ಇವತ್ತು. ಜೊತೆಗೆ ಆಲ್ರೆಡಿ ಓದಿದ್ದೀರಾ, ಆ ಇರೋ ಮೆಟೀರಿಯಲ್ಸ್ ನ ಆರ್ಗನೈಸ್ಡ್ ಆಗಿ ಇಟ್ಕೊಂಡು ಓದುವಂಥದ್ದು. ಅಂದ್ರೆ ಒಂದು ಸಿಲೆಬಸ್ ನ ಡಿಕೋಡ್ ಮಾಡಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಯಾವ್ದಾದ್ರು ಸಂಸ್ಥೆ ಕೊಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಗಳು ಬೈ ಮಾಡ್ತೀವಿ. ಈ ಟೈಮ್ ನೋಡಿ ದೊಡ್ಡ ದೊಡ್ಡ ಬುಕ್ಸ್ಗಳು ಇಟ್ಕೊಂಡು ಓದ್ಲಿಕ್ಕೆ ಆಗಲ್ಲ. ಎಲ್ಲಾ ಸಬ್ಜೆಕ್ಟ್ಗೂ ಒಂದೊಂದು ಸಿಂಗಲ್ ಸಬ್ಜೆಕ್ಟ್ ಇಟ್ಕೊಂಡು ಓದ್ಲಿಕ್ಕೆ ಆಗೋದಿಲ್ಲ ಈ ಟೈಮಲ್ಲಿ. ಸೊ ಈ ಟೈಮಲ್ಲಿ ಮೆಟೀರಿಯಲ್ಸ್ ತುಂಬಾ ಕಡಿಮೆ ಇರುವಂತಹ ಮೆಟೀರಿಯಲ್ಸ್ಗಳು, ಅದು ತುಂಬಾ ಎಫೆಕ್ಟಿವ್ ಆಗಿರುವಂಥದ್ದು, ಕ್ವಾಲಿಟಿ ಇರುವಂಥದ್ದು ನಾವಿಲ್ಲಿ ನೋಡ್ಬೇಕಾಗತ್ತೆ. ಆ ಮೆಟೀರಿಯಲ್ಸ್ ಓದಿದ ಮೇಲೆ ಒಂದು ಸ್ಮಾರ್ಟ್ ನೋಟ್ಸ್ ಅದನ್ನ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ನಿಮಗೆ ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ತುಂಬಾ ದೊಡ್ಡ ನೋಟ್ಸ್ ಎಲ್ಲ ಮಾಡ್ಕೊಂಡಿರಕ್ಕಾಗಲ್ಲ. ಜಸ್ಟ್ ಮೆಮೊರಿ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಎಷ್ಟು ಬೇಕು ಆ ತರ ಒಂದು ರಿವಿಷನ್ಗೆ ಮತ್ತು ರೀಕಾಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ವೆರಿ ಇಂಪಾರ್ಟೆಂಟ್. ರಿವಿಷನ್ಸ್ ಮಾಡ್ಬೇಕಾದ್ರೆ ಮತ್ತೆ ರೀಕಾಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ಸ್ಮಾರ್ಟ್ ನೋಟ್ಸ್ ಅನ್ನ ಮಾಡ್ಕೋಬೇಕು. ತುಂಬಾ ಲೆಂತಿ ನೋಟ್ಸ್ ಎಲ್ಲ ಹೇಳ್ತಾ ಇದೀವಿ, ತುಂಬಾ ಸಣ್ಣದಾಗಿ. ಇಡೀ ಕಾನ್ಸ್ಟಿಟ್ಯೂಷನ್ ಇರೋದು 30-40 ಪೇಜ್ಗಳಲ್ಲಿ, ಹಿಸ್ಟ್ರಿಯಲ್ಲಿ ಒಂದು 50-60 ಪೇಜ್ಗಳು. ಈ ತರ ಸಣ್ಣ ನೋಟ್ಸ್ಗಳು ಇಂಪಾರ್ಟೆಂಟ್ ಇರೋದನ್ನ ಸ್ಮಾರ್ಟ್ ನೋಟ್ಸ್ ಮಾಡ್ಕೊತಿದ್ರೆ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಒಂದು ಡಸ್ಟ್ಬಿನ್ ಗೆ ಕವರ್ ಎಲ್ಲ ವೇಸ್ಟ್ನು ಹಾಕ್ತಾ ಇರ್ತೀವಿ. ಅದೇ ತರ ನಾವೆಲ್ಲವನ್ನು ಕೂಡ ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ಗೆ ಹೋಗ್ತೀವಿ, ಯಾವ್ದು ಫ್ರೂಟ್ಸ್ ತಗೋಬೋದು, ಫ್ರೂಟ್ಸ್ ಹಾಗೆ ತಿನ್ನಲ್ಲ ನಾವು. ಅದು ಯಾವ್ದು ಬೇಡ ಅವೆಲ್ಲ ತೆಗೆದು ಹಾಕ್ಬಿಟ್ಟು ಯಾವ್ದು ಬೇಕು ಅದು ಮಾತ್ರ ತಿಂತೀವಿ. ಅದೇ ತರ ಈ ಎಕ್ಸಾಮ್ಗೂ ಅಷ್ಟೇ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಶನ್ ಕೂಡ ತಗೊಳ್ಳೋದು ಬೇಡ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಫೋಕಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ತುಂಬಾ ಕಡೆಗೆ ಕನ್ಫ್ಯೂಸನ್ಸ್ ಇರೋದಿಲ್ಲ ಅಂತಂದ್ರೆ, ಕನ್ಫ್ಯೂಷನ್ ಆಗೋದಿಲ್ಲ ಅಂತಂದ್ರೆ ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಬಿಡ್ಬೇಕು, ಪ್ರತಿ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ರೀ.
ಲಾಸ್ಟ್ ಟೈಮ್ ನೋಡಿದ್ರೆ 1 or 2 ಮಾರ್ಕ್ಸ್ ಮಿಸ್ ಮಾಡ್ಕೊಂಡಿರ್ತೀವಿ, ಅಲ್ಲ ಈ ಟೈಮ್ ಫಸ್ಟ್ ಬರೀತಾ ಇರ್ತೀರಾ, ಹೌದಲ್ಲ? ನೋಡಿದಾಗ ಯಾವ್ದು ಅಲ್ಲೂ ಇಂಪಾರ್ಟೆಂಟ್ ಅನ್ಸುತ್ತೆ. ಈ ಟೈಮಲ್ಲಿ ಜಿಯೋಗ್ರಫಿ ಓದ್ತೀವಿ ಅಂದ್ರೆ 4 ಜಿಯೋಗ್ರಫಿ ಓದಬೇಕು, ಟೈಮ್ ಹಿಡ್ಕೊಂಡ್ಬಿಡುತ್ತೆ, ಹೌದಲ್ಲ? ಹಾಗಾಗಿ ಈ ಟೈಮ್ ಎಷ್ಟು ಬೇಕೋ ಅಷ್ಟು ಕಡೆ ಮಾತ್ರ ಇಲ್ಲಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಅದಕ್ಕಾಗಿ ಸ್ಮಾರ್ಟ್ ನೋಟ್ಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ರಿವಿಷನ್ಸ್ ಬಂದಾಗ. ಇನ್ನು ವೆರಿ ಇಂಪಾರ್ಟೆಂಟ್ ಯಾವುದು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಯಾವುದು? KSP ಅವರು ಇದುವರೆಗೆ ಮಾಡಿದ್ರೆ, ಇದುವರೆಗೂ PC ಮಾಡ್ತಿದ್ದರು KSP ಅವರು, ಆದ್ರೆ ಈ ಟೈಮ್ ಮಾಡ್ತಿದ್ದು KE ಅವರು. ಹಾಗಾಗಿ ನೀವೇನ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ KSP ಅವರು ಇದುವರೆಗೆ ಏನ್ ಮಾಡಿದ್ರಲ್ಲ ಅಷ್ಟು ಕೂಡ ಕಲೆಕ್ಟ್ ಮಾಡಬೇಕಾದ್ರೆ ಆ ಸಿನಾಪ್ಸಿಸ್ ಇರೋದನ್ನ ಕರೆಕ್ಟ್ ಮಾಡ್ತೀವಿ. ಕ್ವಶನ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿರೋದನ್ನ ನೀವು ಮಾರ್ಕೆಟ್ ಏನಾಗಿದೆ, ಕ್ವಶನ್ಸ್ ಕೊಟ್ಟು ಜಸ್ಟ್ ಕೀ ಆನ್ಸರ್ ಮಾಡಿ ಹೋಗಿರೋದಿರ್ತದೆ. ಇಂಗ್ಲಿಷ್ ಮೀಡಿಯಂದೆಲ್ಲ ಆ ಥರ ಇದೆ. ಹಾಗಾಗಿ ನಾನು ಹೇಳಿದ್ರೆ ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್ ಇರೋದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಅದನ್ನ ವರ್ಕೌಟ್ ಮಾಡೋದ್ರಿಂದ ಸುಮಾರು ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಗಮನ ಹರಿಸಬೇಕಾಗಿರೋದು KE ಅವ್ರದ್ದು ರೀಸೆಂಟ್ ಆಗಿ ಈ FDA STA ಎಕ್ಸಾಮ್ಸ್ ಆಗಿದೆ. ಓಕೆ, ಅದೇ ತರ ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗಳು ಆಗಿವೆ. ಅದೇ ತರ ನಿಮಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳು KEನಲ್ಲಿ ಆಗಿರುವಂಥದ್ದು ರೀಸೆಂಟ್ ಲಾಸ್ಟ್ 1 or 2 years ಇಂದ, 1.5 ಅಥವಾ 2 ವರ್ಷಗಳಿಂದ ಯಾವ ಎಕ್ಸಾಮ್ಸ್ ಆಗಿದೆ ಅದನ್ನ ಒಂದ್ಸಲಿ ನೋಡಿ. ಯಾಕಂದ್ರೆ KE ಅವರು ಯಾವ ರೀತಿಯಲ್ಲಿ ಕ್ವಶನ್ಸ್ಗಳನ್ನ ತೆಗಿತಾರೆ, ಆ ಕ್ವಶನ್ಸ್ ಅವ್ರ ಯಾವ ಬೇಸ್ ಅನ್ನು ಇಟ್ಕೊಂಡು ತೆಗಿತಾರೆ, ಯಾವ ಮಾನದಂಡ ಇಟ್ಕೊಂಡು ತೆಗಿತಾರೆ ಅದು ಗೊತ್ತಾಗುತ್ತೆ. ಇದುವರೆಗೂ KSP ಮಾಡ್ತಿತ್ತಲ್ಲ ಅದು ತುಂಬಾ ಈಸಿ ಅನ್ನಿಸ್ತಾ ಇತ್ತು. KE ಮಾಡ್ತಿದ್ದು ಸ್ವಲ್ಪ ಪ್ಯಾಟರ್ನ್ ಬದಲಾಗೋ ಚಾನ್ಸ್ ಇದೆ. ಹಾಗಾಗಿ ಈ ವಿಲೇಜ್ ಅಕೌಂಟೆಂಟ್ SD ಎಕ್ಸಾಮ್ಸ್ಗಳು ಏನಾಯ್ತಲ್ಲ ಆ ಸ್ಟ್ಯಾಂಡರ್ಡ್ಗೆ ನೀವು ಇಲ್ಲಿ ಕ್ವಶನ್ ಪೇಪರ್ ನೋಡಬೇಕಾಗತ್ತೆ. ಅದಕ್ಕೆ ಗೊತ್ತಾಗಬೇಕು ಅಂತಂದ್ರೆ ಜಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ KE ಆಲ್ರೆಡಿ ಆಗಿರೋ ಕ್ವಶನ್ ಪೇಪರ್ಗಳನ್ನ 1 ವರ್ಷ 2 ವರ್ಷಗಳಲ್ಲಿ ಆಗಿರೋದನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಕೂಡ ವರ್ಕೌಟ್ ಮಾಡಬೇಕಾಗುತ್ತೆ. FD ಆಗಲಿ SD ಆಗಲಿ BO ಆಗಲಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಿಗುತ್ತೆ, ಅದೇ ಕ್ವಶನ್ಸ್ ಬರಲ್ಲ ನಮ್ಗೆ, ಅರ್ಥ ಮಾಡ್ಕೊಳ್ಳಿ. ಸೇಮ್ ಕ್ವಶನ್ಸ್ ರಿಪೀಟ್ ಆಗಲ್ಲ, ಆ ಪ್ಯಾಟರ್ನ್ ಸಿಗುತ್ತೆ. ಸೊ ಕ್ಲಿಯರ್. ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಇನ್ನೊಂದೇನು, ಸಬ್ಜೆಕ್ಟ್ ವೈಸ್ MCQs ಪ್ರಾಕ್ಟೀಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿಗೆ 100 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಒಂದು ತಗೊಂಡು ನಿಮ್ಗೆ ಜಿಯೋಗ್ರಫಿ ಮೇಲೆ 1000 MCQs ಸಿಗುತ್ತೆ, ದಯವಿಟ್ಟು ಸಾಲ್ವ್ ಮಾಡಿ. ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಅಂದ್ರೆ ಪ್ರತಿ ಒಂದು ಸಬ್ಜೆಕ್ಟ್ ಮೇಲೆ MCQs ಇಟ್ಕೊಂಡು ಸಾಲ್ವ್ ಮಾಡಬೇಕು. ಅದೇ ತರ ಏನ್ಸಿಯಂಟ್ ಹಿಸ್ಟ್ರಿ ಮೇಲೆ ಮಿಡಿವಲ್ಗೆ, ಮಾಡರ್ನ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಅದ್ರ ಮೇಲೆ 1000 MCQsಗಳನ್ನ, ಅದೇ ತರ ಎಕನಾಮಿಕ್ಸ್ ಬಂದಾಗ ಅದ್ರ ಮೇಲೆ MCQsಗಳನ್ನ, ಕಾನ್ಸ್ಟಿಟ್ಯೂಷನ್ ಬಂದಾಗ ನಿಮಗೆ ಅದ್ರ ಮೇಲೆ MCQsಗಳನ್ನ, ಮತ್ತೆ ಸೈನ್ಸ್ ಬಂದಾಗ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS, ಟೆಕ್ನಾಲಜಿಗೆ ಸಂಬಂಧಪಟ್ಟಂತ MCQsಗಳನ್ನ, ಈ ಸಬ್ಜೆಕ್ಟ್ ವೈಸ್ MCQsಗಳನ್ನ ಈಗ ಸಾಲ್ವ್ ಮಾಡಬೇಕಾದ್ರೆ ನೀವು ಬರಿತಾ ಇರೋದು ಒಂದು MCQs ಬೇಸ್ಡ್ ಎಕ್ಸಾಮ್ಸ್. ಇವಾಗ ನೀವು ಮೈಂಡ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. MCQs ಲೆವೆಲ್ಗೆ ಸೆಟ್ ಮಾಡಬೇಕಾಗಿರೋದ್ರಿಂದ MCQs ಬೇಸ್ಡ್ ಕ್ವಶನ್ಸ್ಗಳನ್ನ ಮ್ಯಾಕ್ಸಿಮಮ್ ನಿಮಗೆ ಸಪೋರ್ಟ್ ಮಾಡ್ತವೆ. ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನ ಸಬ್ಜೆಕ್ಟ್ ವೈಸ್ MCQsಗಳನ್ನ ಬೈ ಮಾಡಿ ಮಾರ್ಕೆಟ್ ಟೆಕ್ಸ್ಟ್ ಬುಕ್ ಇರ್ಬೋದು ಅಥವಾ ಎಲ್ಲಾದ್ರೂ ಸಬ್ಜೆಕ್ಟ್ ವೈಸ್ ನಿಮ್ಗೆ ಸಿಗ್ತಾ ಇದ್ರೆ ತಗೊಂಡು ಅದನ್ನ ನೀಟಾಗಿ ವರ್ಕೌಟ್ ಮಾಡಿ, ಸಿನಾಪ್ಸಿಸ್ ಇದ್ರೆ ಮಂತು ಕೂಡ ಒಳ್ಳೆಯದು. ಸೊ ಕ್ಲಿಯರ್. ಸಬ್ಜೆಕ್ಟ್ ವೈಸ್ MCQsಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ವೆರಿ ಇಂಪಾರ್ಟೆಂಟ್ ಇಷ್ಟೆಲ್ಲ ಆಗ್ತಿದೆ ಅದಕ್ಕೆ ಪ್ರತಿ ಒಂದು ಸಬ್ಜೆಕ್ಟ್ ಕೂಡ ನಿಮಗೆ ಟೆಸ್ಟ್ ಸೀರೀಸ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ಫಾರ್ ಎಕ್ಸಾಂಪಲ್ NCGL ತಗೊಳ್ತೀವಿ ಅಂದ್ರೆ NCGL ನಿಯರ್ಲಿ 33 ಟೆಸ್ಟ್ಗಳನ್ನ ಮಾಡ್ತೀವಿ. ಇದರಲ್ಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರ್ತಾವೆ. ಸಬ್ಜೆಕ್ಟ್ ಅಂದ್ರೆ ಏನ್ಸಿಯಂಟ್ ಅಂದ್ರೆ ಏನ್ಸಿಯಂಟ್ಗೆ ಒಂದು ಟೆಸ್ಟ್ ಇರುತ್ತೆ, ಮಿಡಿವಲ್ ಅಂದ್ರೆ ಮಿಡಿವಲ್ಗೆ ಒಂದು ಟೆಸ್ಟ್ ಇರುತ್ತೆ, ಮಾಡರ್ನ್ ಒಂದು ಟೆಸ್ಟ್ ಇರುತ್ತೆ. ಈ ತರ ಇಂಡಿವಿಜುವಲ್ ಸಬ್ಜೆಕ್ಟ್ಗಳು ಟೆಸ್ಟ್ ಅನ್ನು ತಗೊಂಡು ಮಾಡ್ಕೊಳ್ಳೋದ್ರಿಂದ ಈ ಎಕ್ಸಾಮ್ ಪ್ಯಾಟರ್ನ್ ತಕ್ಕನಾಗಿ ಮಾಡಿರ್ತಾರೆ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಓದಿದ ಮೇಲೆ ಆ ಓದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಎವ್ರಿ 1 day ಬಿಟ್ಟು 1 ಡೇಗೆ ಒಂದು ಟೆಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸಬ್ಜೆಕ್ಟ್ ವೈಸ್ ಬಂದ್ರೆ. ಸೊ ಕ್ಲಿಯರ್. ಇದ್ರ ಜೊತೆಗೆ ಕೋಚಿಂಗ್ ಕ್ಲಾಸಸ್ ಬೇಕಾ ಬೇಡ, ಆಲ್ರೆಡಿ ಯಾರು ಓದಿರ್ತೀರಾ ಅವ್ರಿಗೆ ಜೆನ್ಯೂನ್ ಆಗಿ ಬೇಕಾಗಲ್ಲ. ಸೊ ಹಾಗಾಗಿ ಯಾರು ಓದ್ಬೇಕು, ಇದೇ ಸರ್ ಫಸ್ಟ್ ಎಕ್ಸಾಮ್ ಬರಿತಾ ಇದೀವಿ, ನಮ್ಗೆ ಸಿಲೆಬಸ್ಸೇ ಗೊತ್ತಿಲ್ಲ ಅಂಥವ್ರಿಗೆ ಇದು ಹೆಲ್ಪ್ ಆಗ್ತಾ ಬರ್ತದೆ. ಎಷ್ಟು PUC ನಮ್ಗೆ ಕಂಪ್ಲೀಟ್ ಆಗಿದೆ, 2 months ಡಿಗ್ರಿ ಜಾಯ್ನ್ ಆಗಲಿಕ್ಕೆ ಟೈಮ್ ಇದೆ, ಈ ಟೈಮಲ್ಲಿ ನಾವು ಓದ್ಕೊಳ್ತೀವಿ, ಈ ಟೈಮ್ ಅಟೆಂಪ್ಟ್ ಮಾಡ್ತೀವಿ ಅನ್ನೋರಿಗೆ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತೀರಾ, ಅಂಥವ್ರಿಗೆ ಕ್ಲಾಸಸ್ ಇರ್ತೀವಿ. ಉದಾಹರಣೆ NCGL ಕೂಡ ನಿಮಗೆ ಕ್ರಾಸ್ ಕೋರ್ಸ್ ಮಾಡ್ತಾ ಇರ್ತೀವಿ 40 days. ಅದೇ ತರ ನಿಮ್ಗೆ ಬೇರೆ ಕಡೆ ಕೂಡ ಮಾಡ್ತಿರ್ತೀವಿ. ನಿಮ್ಗೆ ಎಲ್ಲಿ ಅವೈಲಬಿಲಿಟಿ ಆಗುತ್ತೋ ಅಥವಾ ನಿಮಗೆ ಎಲ್ಲಿ ಆಗುತ್ತೋ ಸೇರ್ಕೊಳ್ಳಿಕ್ಕೆ ಅಲ್ಲಿ ನೀವು ಆನ್ಲೈನ್ ಜಾಯ್ನ್ ಆಗಿ ತಗೋಬಹುದು. ಇದು ಯಾವುದು ಫಸ್ಟ್ ಅಟೆಂಪ್ಟ್ ಬರೀತಾ ಇದ್ದೀರಾ ಅವ್ರಿಗೆ ಮಾತ್ರ. ಸೊ ಕ್ಲಿಯರ್. ಇದೇ ಫಸ್ಟ್ ಟೈಮ್ ಬರೀತಾ ಇದ್ದೀರಾ, ಇದುವರೆಗೂ ಓದೇ ಇಲ್ಲ, ಫಸ್ಟ್ 0 ಇಂದ ಸ್ಟಾರ್ಟ್ ಮಾಡಬೇಕು ಅಂತವ್ರಿಗೆ ಕೋಚಿಂಗ್ ಕ್ಲಾಸ್ ತಗೋಬೇಕಾಗತ್ತೆ. ಇದು ನಿಮಗೆ ನಾನು ಹೇಳೋದು ಅಂದ್ರೆ ಓವರ್ ಆಲ್ ಆಗಿ ಸಬ್ಜೆಕ್ಟ್ಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ಅದಕ್ಕೆ ಹೇಳೋದು ಫಸ್ಟ್ ಯಾವ ಸಬ್ಜೆಕ್ಟ್ ಬರುತ್ತೆ, ಯಾವ್ದು ಬರಲ್ಲ, ಯಾವ ಮೆಟೀರಿಯಲ್ಸ್ ಬೇಕು, ಯಾವ್ದು ಬೇಡ ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈ PC ಎಕ್ಸಾಮ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ಗಳು ಬರ್ತಾ ಹೋಗ್ತವೆ ನೋಡಿ. ಫಾರ್ ಎಕ್ಸಾಂಪಲ್ ಇತಿಹಾಸ ಬರುತ್ತೆ, ಇತಿಹಾಸದಲ್ಲಿ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ, ಕರ್ನಾಟಕ. ಅಲ್ಲಿ ನೋಡಿ ಅಲ್ಲಿ ಕಡಿಮೆ ಕೊಟ್ಟಿದ್ದೀನಿ ಸಿಲೆಬಸ್, ಬಟ್ ಆದ್ರೆ ನಾವಿಷ್ಟು ಕೂಡ ಫೋಕಸ್ ಮಾಡಿ. ತುಂಬಾ ಜನ ಕನ್ಫ್ಯೂಷನ್ ಇರೋದೇ ಇಲ್ಲಿ. ಹಿಸ್ಟ್ರಿಯಲ್ಲಿ ನಿಮಗೆ ಬರೀ ಜಸ್ಟ್ ಇಷ್ಟು ಮಾತ್ರ ಕೊಟ್ಟಿದ್ದೇನೆ ಸರ್, ಅಷ್ಟು ಮಾತ್ರ ಓದ್ಕೊಟ್ರೆ ಸಾಕಾ? ಇಲ್ಲ, ಏನ್ಸಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ ಮಸ್ಟ್ ಅಂಡ್ ಶುಡ್ ಓದಬೇಕು.
ಸೊ ಕ್ಲಿಯರ್ ನೆನಪಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ಮಾಡರ್ನ್ ಹಿಸ್ಟ್ರಿಗೆ ಪ್ರಯಾರಿಟಿನ ಜಾಸ್ತಿ ಕೊಡಿ. ಅದಲ್ಲ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಜಾಸ್ತಿ ಕ್ವಶನ್ಸ್ಗಳು ಕೇಳ್ತೇವೆ, ಕರ್ನಾಟಕ ಆಗ್ಬೋದು, ಇಂಡಿಯಾ ಆಗ್ಬೋದು. ಹಾಗಾಗಿ ಫಸ್ಟ್ ಪ್ರಯಾರಿಟಿ ಆಧುನಿಕ ಭಾರತ ಇತಿಹಾಸ, ಸೆಕೆಂಡ್ ಯಾವುದು ನಿಮಗೆ ಕರ್ನಾಟಕ ಇತಿಹಾಸ, ಥರ್ಡ್ ಯಾವುದು ನಿಮಗೆ ಪ್ರಾಚೀನ ಭಾರತದ, ಫೋರ್ತ್ ಯಾವುದು ಮೆಡಿವಲ್, ಈ ರೀತಿಯಾಗಿ. ಇನ್ನು ಅದೇ ತರ ಜಿಯೋಗ್ರಫಿಲೂ ಕೂಡ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ಇದರಲ್ಲಿ ಇಂಡಿಯನ್ ಜಿಯೋಗ್ರಫಿ ಜಾಸ್ತಿ ಬರುತ್ತೆ ರೀ ಕ್ವಶನ್ಸ್ಗಳು. ಅದಾದ್ಮೇಲೆ ಕರ್ನಾಟಕ ಜಿಯೋಗ್ರಫಿ ಬರುತ್ತೆ, ಅದಾದ್ಮೇಲೆ ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ, ಅದನ್ನ ವರ್ಲ್ಡ್ ಜಿಯೋಗ್ರಫಿ ತಲೆ ಕೆಡಿಸ್ಕೊಳ್ಬೇಡ. 1 or 2 ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಬೇಸ್ಡ್ ಬಂದ್ಬಿಡುತ್ತೆ. ಹಾಗಾಗಿ ಇಂಡಿಯಾ, ಕರ್ನಾಟಕ, ಫಿಸಿಕಲ್, ಇವಾಗ NCC ಕ್ಲಾಸ್ ತಗೊಂಡಿರೋ ಅದು ಕೂಡ ಸಿಗ್ಬಿಡುತ್ತೆ ನಿಮಗೆ. ಅಷ್ಟು ಕ್ಲಾಸ್ ನೋಡ್ಸಿ ಬಹುಶಃ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ PUC ವರೆಗೆ ನಾಲೆಡ್ಜ್ ಇದ್ರೆ ಸಾಕು, ಈ ಜಿಯೋಗ್ರಫಿಗೆ ಎನಫ್ ಆಗುತ್ತೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಆಲ್ರೆಡಿ ಮೇಡಮ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ನಿಮಗೆ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ ಅದರಲ್ಲಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಅಷ್ಟೇ, ನಿಮಗೆ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಿದ್ರೆ ತುಂಬಾ ತುಂಬಾ ದೂರ ಆಗ್ಬಿಡುತ್ತೆ. 3-4 ಮಂತ್ಸ್ ಓದ್ಬೇಕಾಗುತ್ತೆ ನಾವು. ಅದ್ರ ಬದಲು ಪ್ರಾಂಪ್ಟಾಗಿ ಹೋದ್ರು 10 days ಅಲ್ಲಿ ಎಕ್ಸಾಮ್ ಎಷ್ಟು ಬೇಕು PCಗೆ ಅಷ್ಟು ಓದ್ಕೊಂಡ್ರೆ ಸಾಕು. ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಅವೆಲ್ಲ ಕವರ್ ಮಾಡಿರ್ತೀವಿ. ಇನ್ನು ಸೈನ್ಸ್ ಕೂಡ, ಸೈನ್ಸ್ ಅಲ್ಲಿ ನಿಮಗೆ ಬೇಸಿಕ್ ಬಯಾಲಜಿ, ಬೇಸಿಕ್ ಫಿಸಿಕ್ಸ್, ಬೇಸಿಕ್ ಕೆಮಿಸ್ಟ್ರಿ, ಬೇಸಿಕ್ EVS ಅಂಡ್ ಟೆಕ್ನಾಲಜಿ. EVS ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳ್ಬಿಡ್ತಾನೆ. ಬಯಾಲಜಿ ಅಪ್ ಟು 10th ವರೆಗೆ ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ 2 to 3 ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಬಯಾಲಜಿ ಫಸ್ಟ್ ಪ್ರಯಾರಿಟಿ ಕೊಡಿ, EVS ಕೊಡಿ, ಟೆಕ್ನಾಲಜಿ ಕೊಡಿ, ಆಮೇಲೆ ಫಿಸಿಕ್ಸ್ ಕೆಮಿಸ್ಟ್ರಿಯನ್ನು ಕೊಟ್ಟು ಓದ್ಕೋಬೇಕಾಗತ್ತೆ. MCQಸ್ಗಳನ್ನು ಇಟ್ಕೊಂಡು ವರ್ಕೌಟ್ ಮಾಡ್ಕೊಳ್ಳಿ. ಇದು ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ನಂತರ ವೆರಿ ಇಂಪಾರ್ಟೆಂಟ್ ರೀಸನಿಂಗ್ ಮತ್ತೆ ಮೆಂಟಲ್ ಅಬಿಲಿಟಿ. ನೋಡಿ, ರೀಸನಿಂಗ್ ಮತ್ತೆ ಮೆಂಟಲ್ ಅಬಿಲಿಟಿಯಲ್ಲಿ ಬಂದಾಗ ತುಂಬಾ ಹುಡುಗರು ಕನ್ಫ್ಯೂಸ್ ಆಗ್ತದೆ. ಈ ಟೈಮ್ ಎಷ್ಟು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ ಸರ್, ಅಲ್ಲಿ ಕ್ಲಾಸ್ ತಗೊಂಡಿದ್ವಿ, ಇಲ್ಲಿ ಕ್ಲಾಸ್ ತಗೊಂಡಿದ್ವಿ. ನೋಡಿ, ನೀವೇನು ದೇವರಲ್ಲ ಈ ಟೈಮಲ್ಲಿ, ಅಥವಾ ಯಾರೋ ಟೀಚ್ ಮಾಡೋದು ಕೂಡ ದೇವರಲ್ಲ. ಈ ಟೈಮಲ್ಲಿ ಏನು ಮಾಡ್ಲಿಕ್ಕಾಗುತ್ತೋ ಅಷ್ಟು ಮಾತ್ರ ಮಾಡ್ಲಿಕ್ಕಾಗುತ್ತೆ 50 days ಅಲ್ಲಿ. ಹಾಗಾಗಿ ನೀವು ಯಾವುದನ್ನ ವೀಕ್ ಇದ್ದೀರಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಯಾವ್ದು ಸ್ಟ್ರಾಂಗ್ ಇದ್ದೀರಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಆಪ್ಟಿಟ್ಯೂಡ್ ಬರ್ತಾ ಇಲ್ಲ, ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದೀನಿ, ರೀಸನಿಂಗ್ ಮಾಡ್ತಾರೆ, ಇಂಥ ದೊಡ್ಡವರು ಕೂಡ ರೀಸನಿಂಗ್ ಅಲ್ಲಿ ಮಾಡ್ಬೋದು, ದಯವಿಟ್ಟು ಮಾಡಿ. 12 ಕ್ವಶನ್ಸ್ ಬಂದ್ರೆ 5 to 6 ಕ್ವಶನ್ಸ್ ರೀಸನಿಂಗ್ ಮೇಲೆ ಇರುತ್ತೆ, ನೀವು ಆರಾಮ್ಸೆ ಮಾಡ್ಕೋಬಹುದು. ಮ್ಯಾಥ್ಸ್ ಅಲ್ಲೂ ರೀಸನಿಂಗ್, ಮಿಸ್ಸಿಂಗ್ ನಂಬರ್, ನಿಮ್ಗೆ ಮ್ಯಾಥ್ಸ್ ಅಲ್ಲೂ ಕೂಡ ನಂಬರಿಂಗ್ ಸಿಸ್ಟಮ್ ಬರುತ್ತೆ, ಮಿಸ್ಸಿಂಗ್ ನಂಬರ್ ಎಲ್ಲ ಕ್ವಶನ್ಸ್ ಕೇಳ್ತಾನೆ. ಅಂತ ಕ್ವಶನ್ಸ್ ಸಣ್ಣ ಪುಟ್ಟ ಕ್ವಶನ್ಸ್ ಮಾಡ್ಕೊಂಡು ಕೂಡ 6 to 7 ಕ್ವಶನ್ಸ್ ಮಾಡ್ಕೋಬಹುದು. ಈ ಟೈಮಲ್ಲಿ ಗೊತ್ತಿರೋದನ್ನೆಲ್ಲ ಕೂತ್ಕೊಂಡು ಮೈ ಮೇಲೆ ಹಾಕೊಳ್ಳೋದು ಬೇಡ, ಗೊತ್ತಿರೋದನ್ನ ಇನ್ನೂ ಪರ್ಫೆಕ್ಟ್ ಮಾಡ್ಕೊಂಡು ಅಲ್ಲಿ ಕ್ಲಾರಿಟಿನ ತಗೊಳ್ಳಿ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು MCQಸ್ಗಳನ್ನ ಇಟ್ಕೊಂಡು ಈ ಕ್ವಶನ್ಸ್ಗಳನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸ್ಟ್ಯಾಟಿಕ್ GK. ಸೊ ಸ್ಟ್ಯಾಟಿಕ್ GK ಕ್ವಶನ್ಸ್ ಕೇಳ್ತಾ ಬರ್ತಾನೆ. ಸ್ಟ್ಯಾಟಿಕ್ GK ಮೇಲೆ ಒಂದು 10 ಕ್ವಶನ್ಸ್ ಅಂತೂ ಕೇಳ್ತಾನೆ. ಹಾಗಾಗಿ PCಯಲ್ಲಿ ಅದರಲ್ಲೂ ಕೂಡ K ಎಕ್ಸಾಮ್ಸ್ ಆಗೋದ್ರಲ್ಲಿ ಸ್ಟ್ಯಾಟಿಕ್ GK ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ, ಅದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಇನ್ನು ಅದೇ ತರ ಕರೆಂಟ್ ಇವೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 6 month ಕರೆಂಟ್ ಅಫೇರ್ಸ್ ಅಂತೂ ಬೇಕಾಗುತ್ತೆ. ಸಾಧ್ಯವಾದ 1 year ಕರೆಂಟ್ ಅಫೇರ್ಸ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ನಾವೇನ್ ಮಾಡ್ತಿದ್ವಿ ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ರೆ, ಒಂದು ಪ್ಲಾನ್ ನಾವೇನ್ ಮಾಡ್ಕೊಂಡಿದ್ವಿ, ಎಲ್ಲಾ ಮಂತ್ದು ಕೂಡ MCQs ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ವಿ. ಅಂದ್ರೆ 1 year ಕರೆಂಟ್ ಅಫೇರ್ಸ್ ವಿತ್ MCQs ಅಂದ್ರೆ ನಿಯರ್ಲಿ 1200ರಿಂದ 1800 MCQs ಅನ್ನು ಕೊಟ್ಟು ವರ್ಕೌಟ್ ಮಾಡಿಸ್ತೀವಿ. ಇದರಿಂದ ಏನಾಗ್ತಾ ಹೋಗುತ್ತೆ, ಬಹುತೇಕ ಅವ್ರಿಗೆ ಅದೇ ಕ್ವಶನ್ಸ್ಗಳು ಬರುವಂಥದ್ದು, ಅದೇ ಟಾಪಿಕ್ ಮೇಲೆ ಬರುವಂಥದ್ದು ಆಗಿರುತ್ತೆ. ಮತ್ತೆ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಕೂಡ ಹಾಕಿರ್ತೀವಿ ನಾವು. ಈಗ ಡಿಲಿಮಿಟೇಷನ್ ಯಾವ ಆರ್ಟಿಕಲ್ ಡೀಲ್ ಮಾಡುತ್ತೆ, ಆರ್ಟಿಕಲ್ 81 ಮತ್ತೆ ನಿಮಗೆ ಆರ್ಟಿಕಲ್ 170, ಇದ್ರ ಮೇಲೆ ಕೂಡ ಎಕ್ಸಾಮ್ ಕ್ವಶನ್ಸ್ ಆಗುತ್ತೆ. ಸೊ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಡಿಲಿಮಿಟೇಷನ್ ಮಾಡೋದು ಯಾರು, ಡಿಲಿಮಿಟೇಷನ್ ಕಮಿಟಿ ಅಂತ ಮಾಡ್ತಾರೆ ಅವರು. ಸೊ ಈ ತರ ಪ್ರತಿಯೊಂದು ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಒಳಗಡೆ ಕೊಟ್ಟಿರ್ತೀವಿ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಏನು ಇಶ್ಯೂಸ್ ಅಲ್ಲಿ ಇತ್ತು, ಎಕನಾಮಿ ಬೇಸಿಸ್ ಏನು ಇಶ್ಯೂಸ್ ಅಲ್ಲಿ ಇತ್ತು, ಅದ್ರ ಕೂಡ PCಯಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ಬೋದು ಇದ್ರ ಮೇಲೆ. ಸೊ ಯಾವ್ದಾದ್ರು ಒಂದು ಆಕ್ಟ್ ಯಾವ ರೀಸೆಂಟ್ ಆಗಿ ಆಗಿದೆಯಾ ಅದ್ರ ಮೇಲೆ ಕ್ವಶನ್ಸ್ ಯಾವ ತರ ಕೇಳಿ, ಈ ತರದ್ದೆಲ್ಲ ಕರೆಂಟ್ ಅಫೇರ್ಸ್ ಒಳಗಡೆ ಮಾಡಿ ನಿಮಗೆ ಕೊಟ್ಟಿರ್ತೀವಿ. ಇಂಡಿವಿಜುವಲ್ ಆಗಿ ಹೊರಗಡೆ ಬೇಕು ಅಂದ್ರೂ ಕೂಡ ಇದನ್ನ ಬೈ ಮಾಡ್ಕೋಬಹುದು NCC ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ. ಮಿನಿಮಮ್ 6 month ಬೇಕು, ಮ್ಯಾಕ್ಸಿಮಮ್ 1 year ಬೇಕು. ಸೊ ಇದಕ್ಕೆ ನಿಮಗೆ ಒಂದು 2000 MCQಸ್ಗಳನ್ನ ಸಾರ್ಟ್ ಔಟ್ ಮಾಡಿಬಿಟ್ರು ಸಾಕು. ಒಂದು 2000 MCQs ತಗೊಂಡು ನೀಟಾಗಿ ವರ್ಕೌಟ್ ಮಾಡ್ಬಿಟ್ರೆ ಕರೆಂಟ್ ಅಫೇರ್ಸ್ ಬಹುತೇಕ ಸ್ಟ್ರಾಂಗ್ ಆಗುತ್ತೆ. ಎವ್ರಿ ಮಂತ್ ಮೇಲೆ ವರ್ಕ್ ಅನ್ನ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಎಲ್ಲಾ ಮಂತ್ ಓದ್ತೀವಿ ಅಂದ್ರೆ ಒಂದೊಂದು ಮಂತ್ ಅಲ್ಲಿ ಒಂದೊಂದು ನೀವು ಮ್ಯಾಗ್ಝಿನ್ ತಗೊಳ್ತೀವಿ ಅಂದ್ರೆ ಒಂದು ಮ್ಯಾಗ್ಝಿನ್ ಒಂದೊಂದು ಟೆಕ್ಸ್ಟ್ ಬುಕ್ ಇದ್ದಂಗಿರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ನಿಮ್ ಕೈಲಿ ಏನ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಫೋಕಸ್ ಮಾಡಿ. ಇನ್ನು ಅದನ್ನ ಬಿಟ್ಟು ಅಂತಂದ್ರೆ ಮಾರಲ್ ಎಜುಕೇಶನ್, ಇದ್ರ ಮೇಲೆ ಕೂಡ ಕ್ವಶನ್ಸ್ ಆಗುತ್ತೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕ್ವಶನ್ಸ್ ಆಗುತ್ತೆ. ಅದೇ ತರ ಬಂದಾಗ 10th ನೀನು ಯಾವ್ದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು, ಕಂಪ್ಯೂಟರ್ ಸೈನ್ಸ್ 2 or 3 ಕ್ವಶನ್ಸ್ ಬರ್ಬೋದು, 1 or 2 ಕ್ವಶನ್ಸ್ ಬಂದೇ ಬರುತ್ತೆ. ಇದ್ರ ಮೇಲೆ ಕೇಳ್ತಾನೆ. ಕನ್ನಡ ಸಾಹಿತ್ಯದ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ಮಿಸಲೆನಿಯಸ್ ಬೇರೆ ಬೇರೆ ಭಾಗದನ್ನು ಕೂಡ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಾಗಾಗಿ ಒಂದು ಓವರ್ ವ್ಯೂ ಸಿಕ್ತು, ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ಒಂದು ಕ್ಲಾರಿಟಿ ಬಂತು. ನಮಗೆ ಏನೆಲ್ಲ ಮಾಡಬೇಕು ಅಂತ ನೋಡಿದ್ವಿ. ಮೆಜಾರಿಟಿ MCQಸ್ಗಳನ್ನ ಕೇಳ್ಕೊಳ್ಳಿ, MCQs ಮೇಲೆ ವರ್ಕೌಟ್ ಮಾಡಿ.
ಈ ಎಕ್ಸಾಮಲ್ಲಿ. ಇವಾಗ 50 days ಅಲ್ಲಿ ಯಾವ ತರ ವರ್ಕ್ ಮಾಡೋಣ ಅವೆಲ್ಲವನ್ನು ಕೂಡ ನೋಡೋಣ. ಒಂದು ಟೈಮ್ ಟೇಬಲ್ ಕೊಡ್ತೀನಿ, ಬಹುತೇಕ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಸ್ಟಡಿ ಪ್ಲಾನ್ ನಿಮಗೆ ಬಹುತೇಕ ಹೆಲ್ಪ್ ಆಗುತ್ತೆ. ಅದಕ್ಕೂ ಮೊದಲು NCG ಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರಿಗೆ ಕ್ಲಾಸಸ್ ಬೇಕಿದೆ, ವರ್ಕಿಂಗ್ ಪೀಪಲ್ ಆದ್ರೆ ರೆಕಾರ್ಡ್ ತಗೋಬಹುದು, ಅಥವಾ ನೀವು ಕ್ಲಾಸಿಗೆ ಬರ್ತಾರೆ ಆಫ್ಲೈನ್ ಕ್ಲಾಸ್ ಬೆಂಗಳೂರಲ್ಲಿ ಅಟೆಂಡ್ ಆಗ್ಬೋದು, ಇಲ್ಲ ಲೈವ್ ಕ್ಲಾಸ್ ಕರ್ನಾಟಕ ಯಾವುದೇ ಮೂಲ ಇದ್ದರೂ ಕೂಡ ಒಂದು ಕಡಿಮೆ ಅಮೌಂಟ್ಗೆ ನಿಮ್ಮ ಕ್ಲಾಸಲ್ಲಿ ಮಾಡ್ತಿರೋದ್ರಿಂದ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ಸೊ ಕ್ಲಾಸಸ್ ಲೈವ್ ಕ್ಲಾಸ್ ಸಿಗುತ್ತೆ, ರೆಕಾರ್ಡ್ ಕ್ಲಾಸ್ ಸಿಗುತ್ತೆ, ಮತ್ತೆ ಆಫ್ಲೈನ್ ಕ್ಲಾಸ್ ಕೂಡ ಸಿಗುತ್ತೆ. ಮತ್ತೆ ಕ್ಲಾಸಿಗೆ ಸೇರಿದವ್ರು ಎಲ್ಲರಿಗೂ ಕೂಡ ನಿಯರ್ಲಿ ನಿಮಗೆ ಪ್ರತಿ ಎಕ್ಸಾಮ್ ಪ್ರತಿ ಸಬ್ಜೆಕ್ಟ್ ಮೇಲೆ ನಿಮಗೆ ಇಂಡಿವಿಜುವಲ್ ಆಗಿ ಟೆಸ್ಟ್ಗಳನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತೀವಿ. 1 year ಕರೆಂಟ್ ಅಫೇರ್ಸ್ ಕೊಟ್ಟು ವರ್ಕೌಟ್ ಮಾಡಿಸ್ತೀವಿ. ಹಾಗಾಗಿ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ, ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಕ್ಲಾಸಸ್ ಬೇಡ ಟೆಸ್ಟ್ ಸೀರೀಸ್ ತಗೊಳ್ತೀವಿ, ಟೆಸ್ಟ್ ಸೀರೀಸ್ ಕೂಡ ತಗೋಬಹುದು. ಇಲ್ಲ ಟೆಸ್ಟ್ ಸೀರೀಸ್ ಬೇಡ, ಓನ್ಲಿ ಕರೆಂಟ್ ಅಫೇರ್ಸ್ MCQ ತಗೊಂಡು ವರ್ಕೌಟ್ ಮಾಡ್ತೀವಿ, ಕರೆಂಟ್ ಅಫೇರ್ಸ್ ಕೊಡಿ ಸರ್ ಅಂತಂದ್ರೆ ಕೂಡ ಕೊಡ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು. ಸೊ ಕ್ಲಿಯರ್. ಇನ್ನಾಗಿದ್ರೆ ಈ 50 days ಒಂದು ಪ್ಲಾನ್ ಮಾಡ್ಕೋಣ. ಯಾವ ರೀತಿಯಲ್ಲಿ ಓದಬೇಕು 50 days ಅಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ದಿನವನ್ನ ಎಷ್ಟು ಸ್ಪ್ಲಿಟ್ ಮಾಡೋಕ್ಕಾಗುತ್ತೆ ಅಂತ ನೋಡ್ಕೋಣ. ಇವತ್ತು ನೋಡಿ ಒಂದು 10 days ಅಂತ ಅನ್ಕೊಳ್ಳಿ. ಇದನ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ, ಯಾರಿಗೆ ಕರೆಕ್ಟ್ ಅನ್ಸುತ್ತೋ ಅವ್ರು ಫಾಲೋ ಮಾಡ್ಬೋದು. ಒಂದು 10 days ಎಕ್ಸಾಂಪಲ್ ಇಟ್ಕೊಂಡು ಇವಾಗ 10 days ಅಲ್ಲಿ ಫಸ್ಟ್ ಏನ್ ಮಾಡ್ತೀರಿ, ಫಸ್ಟ್ ಡೇ ಇವಾಗ 1 day ಇದೆ. ಈ day 1 ಅಲ್ಲಿ ಏನನ್ನ ಮಾಡಬೇಕು ಅಂತ ಫಸ್ಟ್ 1 day ಡಿಕೋಡ್ ಮಾಡ್ಬಿಡ್ತೀನಿ, ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ. day 1 ಅಲ್ಲಿ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತೀನಿ. ಈ ಮಾರ್ನಿಂಗ್ 6 ಇಂದ 10 ವರೆಗೆ ಒಂದು ಸಬ್ಜೆಕ್ಟ್ ಇಟ್ಕೊಳ್ತೀನಿ. 1 day ನಲ್ಲಿ ಮಾರ್ನಿಂಗ್ 6 to 10 ವರೆಗೆ ಒಂದು ಸಬ್ಜೆಕ್ಟ್ ಇಟ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಅನ್ನೋದ್ರೆ ಇಟ್ಕೊಳ್ತೀನಿ. ಈ ಜಿಯೋಗ್ರಫಿ ಸಿಲೆಬಸ್ ಗೊತ್ತು ನಿಮಗೆ, ಇಂಡಿಯಾ ಕರ್ನಾಟಕ ವರ್ಲ್ಡ್ ಇದೆ, ಇಂಡಿಯಾ ಕರ್ನಾಟಕ ವರ್ಲ್ಡ್ ಮತ್ತೆ ಫಿಸಿಕಲ್ ಇದೆ. ಹೀಗಾಗಿ ಒಂದು 10 days ಇಟ್ಕೊಳ್ತೀನಿ. 10 days ಅಲ್ಲಿ ಇವಾಗ ಮಾರ್ನಿಂಗ್ 10 days ಅಲ್ಲಿ 6 o'clock ಇಂದ 10 o'clock ಒಳಗಡೆ ಒಂದು 3 hours 4 hours ಇದೆ, 1 hour ಬಿಟ್ಬಿಡಿ. 3 hours ಟೈಮ್ ನಲ್ಲಿ ಒಂದು 10 days ನಲ್ಲಿ ಎಂಟೈರ್ ಜಿಯೋಗ್ರಫಿ ನೀವು ಕವರ್ ಮಾಡ್ಕೊಳ್ಳೇಬೇಕು. ಸೊ ಮಾರ್ನಿಂಗ್ 3 hours ಟೈಮ್ ಸಿಗ್ತಾ ಇದೆ ಅಂತ ಅನ್ಕೊಳ್ಳಿ. 6 to 10 ಅಲ್ಲಿ 1 hour ಬ್ರೇಕ್ ಹೋದ್ರೆ ಇನ್ನು ಉಳಿದಿರಂತಹ 3 hours 10 days ಅಲ್ಲಿ ನಾನು ಎಂಟೈರ್ ಜಿಯೋಗ್ರಫಿನ ಕವರ್ ಮಾಡ್ಕೋಬೇಕು. ಸೊ ಕ್ಲಿಯರ್. ಆ 10 days ಟಾಸ್ಕ್ ಇಟ್ಕೊಂಡ್ರೆ 10 days ಈ ಟೈಮ್ ಅಲ್ಲಿ ಕವರ್ ಆಗ್ಬಿಡುತ್ತೆ ಒಂದು ಸಬ್ಜೆಕ್ಟ್. ಇದಾದ್ಮೇಲೆ 10 ಇಂದ 11 ಬ್ರೇಕ್ ಮಾಡಿ 11 to 2 ಇಟ್ಕೊಳ್ಳೋಣ. ಸೊ 11 to 2 ಇನ್ನೊಂದು ಸಬ್ಜೆಕ್ಟ್ ಇಟ್ಕೊಳ್ಳೋಣ. 11 to 2 ನಲ್ಲಿ ಇಲ್ಲಿ ಜಿಯೋಗ್ರಫಿ ಇರೋದ್ರಿಂದ ಇಲ್ಲೇನ್ ಮಾಡೋಣ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಳ್ಳೋಣ. ಪ್ರತಿದಿನ 4 hours ಇಲ್ಲೂ ಕೂಡ ಟೈಮ್ ಸಿಗುತ್ತೆ. ಅದು half an hour ತೆಗೆದ್ರು ಕೂಡ ಬ್ರೇಕ್ ಆಗಿ ಇನ್ನು ಉಳಿದ 3.5 ಇದರಲ್ಲಿ ಒಂದು 7 to 8 days ಅಲ್ಲಿ ನೀವೇನ್ ಮಾಡ್ಬೋದು, ಐಸಿಯನ್ನ ಕವರ್ ಮಾಡ್ಕೋಬಹುದು. ಇನ್ನು 2 to 3 ಅಥವಾ 4 ವರೆಗೂ 2 hours ಬ್ರೇಕ್ ನ ತಗೊಂಡು 2 o'clock ಇಂದ ನಿಮಗೆ 4 ವರೆಗೂ ಬ್ರೇಕ್ ತಗೊಂಡು 4 to ಈವ್ನಿಂಗ್ 8 ವರೆಗೆ ಮತ್ತೆ ಒಂದು 4 hours ಸೆಷನ್ಸ್ ನ ಇಟ್ಕೊಳ್ಳೋದಾದ್ರೆ ಇಲ್ಲಿ ಇನ್ನೊಂದು ಸಬ್ಜೆಕ್ಟ್ ತಗೋಬಹುದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಐಸಿ ತಗೊಂಡಿತ್ತು ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಕಷ್ಟವಾಗಿರೋ ಸಬ್ಜೆಕ್ಟ್ ಅನ್ನು ಅಥವಾ ನಿಮ್ಗೆ ಇಷ್ಟ ಆಗೋ ಸಬ್ಜೆಕ್ಟ್ ಯಾವ್ದು ಬೇಕಾದ್ರೂ ಕೂಡ ನೀವು ಇಲ್ಲಿ ತಗೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಯಾವುದು ಇತಿಹಾಸವನ್ನ ತಗೊಳ್ತೀವಿ ಅಂತ ಅನ್ಕೊಳ್ಳೋಣ. ಇಷ್ಟು. ಸೊ ಇದು ಕೂಡ ಒಂದು 10 days ಅಲ್ಲೇ ಕಂಪ್ಲೀಟ್ ಆಗಬೇಕು. ಸೊ 10 days ಒಳಗಡೆಗೆ ನಮಗೆ ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡೋದ್ರ 8 ಗಂಟೆವರೆಗೆ ಯಾವುದು ಜಿಯೋಗ್ರಫಿ ಕವರ್ ಆಗ್ತಿದೆ, ಮತ್ತೆ ಐಸಿ ಕವರ್ ಆಗ್ತಿದೆ, ಮತ್ತೆ ಯಾವುದು ಹಿಸ್ಟ್ರಿ ಕವರ್ ಆಗ್ತಿದೆ. ರಾತ್ರಿ 8 ಗಂಟೆಯಿಂದ ಮತ್ತೆ 9 ಗಂಟೆವರೆಗೂ ಬ್ರೇಕ್ ತಗೊಂಡು 9 ರಿಂದ ನಿಮಗೆ ರಾತ್ರಿ 10:30 11 ಗಂಟೆವರೆಗೆ ಟೈಮ್ ಇತ್ತು ಅಂದ್ರೆ 2 hours ಟೈಮ್ ಇಟ್ಕೋಬೇಕು. ಇದರಲ್ಲಿ ಕರೆಂಟ್ ಅಫೇರ್ಸ್ ಪ್ಲಸ್ GK ಇಂದ ಇಟ್ಕೋಬೇಕು. ಕರೆಂಟ್ ಅಫೇರ್ಸ್ ಪ್ಲಸ್ ಮತ್ತೆ GK ಇಂದ. ಇದಾದ್ಮೇಲೆ ಸಾಧ್ಯವಾದ್ರೆ ಒಂದು 1/2 an hour ಅಥವಾ 1 hour ಮೆಂಟಲ್ ಬಿಟ್ಟಿನ ಕೊಟ್ರೆ ಮೆಂಟಲ್ ಬಿಟ್ಟಿನ ಕೊಡ್ಬೋದು. ಸೊ ಈ ತರ ಇದು ನೋಡಿ GK ಮತ್ತು ಕರೆಂಟ್ ಅಫೇರ್ಸ್ ಏನಿದೆ ಅಪ್ ಟು ಎಕ್ಸಾಮ್ ಆಗೋವರೆಗೆ ಕಂಟಿನ್ಯೂ ಆಗ್ಬೇಕಿದೆ, ಕಂಟಿನ್ಯೂ ಆಗ್ತಾನೆ ಇರ್ಬೇಕು. GK ಕರೆಂಟ್ ಅಫೇರ್ಸ್ ದಿನಕ್ಕೆ 2 hours 2 to 3 hours ಕೊಟ್ಬಿಡಿ ಅದನ್ನ. ಸೊ ಒಂದಲ್ಲ ಹೆಂಗಿರ್ಬೇಕು ಅಂತಂದ್ರೆ ಒಂದು GK ಫೋಕಸ್ ಮಾಡಬೇಕು, 1 hour ಕರೆಂಟ್ ಅಫೇರ್ಸ್ ಫೋಕಸ್ ಮಾಡಬೇಕು. 1 year ಕರೆಂಟ್ ಅಫೇರ್ಸ್ ಕವರ್ ಮಾಡ್ಬೇಕಲ್ಲ. ಹಾಗಾಗಿ ಇಲ್ಲಿ 10 daysಗೆ 3 ಸಬ್ಜೆಕ್ಟ್ ಕವರ್ ಆಗುತ್ತೆ. ನೆಕ್ಸ್ಟ್ 10 days ಆದ್ಮೇಲೆ ಇವ್ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಏನ್ಸೆಂಟ್ ಇವಾಗ ಜಿಯೋಗ್ರಫಿ ಬರೀತಾ ಇದ್ರ, ಫಿಸಿಕಲ್ ಜಿಯೋಗ್ರಫಿ ಮಾಡಿದ್ರೆ ಅದಕ್ಕೊಂದು ಟೆಸ್ಟ್ ತಗೋಬೇಕು. ವರ್ಲ್ಡ್ ಜಿಯೋಗ್ರಫಿ ಅಂದ್ರೆ ಅದಕ್ಕೊಂದು ಟೆಸ್ಟ್, ಕರ್ನಾಟಕ ಒಂದು ಟೆಸ್ಟ್, ಮತ್ತೆ ಇಂಡಿಯಾ ಒಂದು ಟೆಸ್ಟ್. ನಿಯರ್ಲಿ ಈ 10 days ಅಲ್ಲಿ ಜಿಯೋಗ್ರಫಿ ಕವರ್ ಆಗಿ 4 ಟೆಸ್ಟ್ ಕೂಡ ಕವರ್ ಆಗಿರ್ಬೇಕು. ಮತ್ತೆ ಐಸಿ ಮೇಲೆ ಒಂದು ಟೆಸ್ಟ್ ಕೂಡ ಕವರ್ ಆಗಿರ್ಬೇಕು. ಹಿಸ್ಟ್ರಿ ಮೇಲೆ 4 ಟೆಸ್ಟ್ ಅಂದ್ರೆ 9 ಟೆಸ್ಟ್ ಬರ್ದಿರ್ಬೇಕು ಈ ಟೈಮ್ಗೆ 10 days ಒಳಗಡೆ. ಈಗ 3 ಸಬ್ಜೆಕ್ಟ್ ಆಗ್ತಾ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ GK ಕೂಡ ಕವರ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ 11th ಡೇ ಇಂದ. ಸೊ 11th ಡೇ ಒಂದು ಬ್ರೇಕ್ ಮಾಡಿದ್ರು ಕೂಡ 12th ಡೇ ಇಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅನದರ್ 10 days ಇಟ್ಕೊಂಡ್ರೆ ಇನ್ನೊಂದು 10 ದಿನಗಳ ಕಾಲ ಏನ್ ಮಾಡ್ಬೋದು. ಇಲ್ಲಿ ಇವಾಗ ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ಮಾರ್ನಿಂಗ್ 6 to 10 ವರೆಗೆ ಸೈನ್ಸ್ ಅನ್ನ ಇಟ್ಕೊಳ್ಳೋಣ. ಇದರಲ್ಲಿ ಬಯಾಲಜಿ, EVS ಮತ್ತು ಟೆಕ್ನಾಲಜಿಗೆ ಫಸ್ಟ್ ಪ್ರಿಯಾರಿಟಿ, ಅದಾದ್ಮೇಲೆ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ಗೆ ಇನ್ನೊಂದು ಪ್ರಯಾರಿಟಿ. 10 days ಅಲ್ಲಿ ಪ್ರತಿದಿನ ಮಾರ್ನಿಂಗ್ 6 to 10 ಹೊರಗಡೆ ನಾವಿದ್ರೆ ಕ್ಲಿಯರ್ ಮಾಡಲೇಬೇಕು. ಇಲ್ಲಿಗೆ 20-21 days ಆಗುತ್ತೆ ಅವರೇಜ್ ಆಗಿ.
ಅವು 4 ಸಬ್ಜೆಕ್ಟ್ ಆಗಿರುತ್ತೆ ನಮಗೆ. ಸೊ ಮತ್ತೆ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ 1 ಗಂಟೆ 11ರಿಂದ 7 ಗಂಟೆ ಒಳಗಡೆ ಇನ್ನೊಂದು ಸಬ್ಜೆಕ್ಟ್ ತಗೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಸೈನ್ಸ್ ಆಗಿದೆ, IC ಆಗಿದೆ, ಹಿಸ್ಟ್ರಿ ಆಗಿದೆ, ಜಿಯೋಗ್ರಫಿ ಆಗಿದೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ಎಕನಾಮಿ, ಇಂಡಿಯನ್ ಎಕನಾಮಿ ತಗೊಳ್ಳೋಣ. ಅದೊಂದು 10 ಡೇಸ್ ಬೇಡ, ಒಂದು 5 to 6 ಡೇಸ್ ಸಾಕು ಎಕನಾಮಿಗೆ, ಜಾಸ್ತಿ ಏನು ಬೇಡ ಆಗೋದು. ಸೊ ಕ್ಲಿಯರ್, ಅದನ್ನು ಕ್ಲಿಯರ್ ಮಾಡ್ಕೋಬಹುದು. ಇನ್ನು 4 to 8 ಅವ್ರಿಗೆ ಬರುತ್ತಲ್ಲ, ಇದೊಂದು ಇಟ್ಕೊಳ್ಳಿ. ಈ ಭಾಗದಲ್ಲಿ ಇನ್ನೊಂದು ಸಬ್ಜೆಕ್ಟ್ ನಾವು ತಗೋಬಹುದು. ಸೊ ಕ್ಲಿಯರ್, ಇನ್ನೊಂದು ಸಬ್ಜೆಕ್ಟ್ ಅಂದ್ರೆ ಆಲ್ರೆಡಿ ಯಾವ್ದಾಗಿದೆ ನಮ್ದು? ಎಕನಾಮಿ ಆಗಿದೆ, ಮೆಂಟಲ್ ನಿಮಗೆ ಹಿಸ್ಟ್ರಿ ಆಗಿದೆ, IC ಆಗಿದೆ. ಹಾಗಾಗಿ ಇಲ್ಲಿ ಮೆಂಟಲ್ ಎಬಿಲಿಟಿನ ತಗೋಬಹುದು ಎವ್ರಿ ಡೇ. ಸೊ ನಿಮಗೆ 20 ಡೇಸ್ ಅಲ್ಲಿ ಯಾವುದು ಜಿಯೋಗ್ರಫಿ ಕವರ್ ಆಗುತ್ತೆ, IC ಕವರ್ ಆಗುತ್ತೆ, ಹಿಸ್ಟ್ರಿ ಕವರ್ ಆಗುತ್ತೆ, ಮತ್ತೆ ಸೈನ್ಸ್ ಕವರ್ ಆಗುತ್ತೆ, ಎಕನಾಮಿ ಕವರ್ ಆಗುತ್ತೆ, ಮೆಂಟಲ್ ಎಬಿಲಿಟಿ ಕವರ್ ಆಗುತ್ತೆ. ಜೊತೆಗೆ ಕರೆಂಟ್ ಅಫೇರ್ಸ್ GK ಕಾನ್ಸ್ಟೆಂಟ್ ಆಗಿ ಎವ್ರಿ ಡೇ ವರ್ಕ್ ಆಗ್ತದೆ. ಈ 20 ಡೇಸ್ ಕವರ್ ಮಾಡ್ತೀವಿ. ಈ 20 ಡೇಸ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು 5 ಡೇಸ್ ಅಥವಾ 6 ಡೇಸ್ಗೆ ನೀವೇನ್ ಮಾಡಿ, ಇನ್ನೊಂದು 5 ಡೇಸ್ಗೆ ಅಥವಾ ಇನ್ನೊಂದು 10 ಡೇಸ್ ಒಳಗಡೆಗೆ ಇವಾಗ ಏನ್ ಮಾಡಿ, ಕಾಂಪ್ರಹೆನ್ಸಿವ್ ಆಗಿ ನೀವೇನ್ ಮಾಡಿ, ಸ್ಟ್ಯಾಟಿಕ್ GK ಫಾರ್ ಎಕ್ಸಾಂಪಲ್ ಪೊಲೀಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕಾಗ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕಾಗ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗ್ಬೋದು. ಈ ರೀತಿಯಲ್ಲಿ ಎಕ್ಸ್ಟ್ರಾ ಇಲ್ಲಲ್ ಕ್ವಶನ್ಸ್ ಕೇಳ್ಬೋದು, ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸೋದಾಗ್ಬೋದು. ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಇನ್ನೊಂದು 5 ಡೇಸ್ ಮಾಡ್ಕೊಂಡು, ಅಂದ್ರೆ ಓವರ್ ಆಲ್ ಆಗಿ 25 to 30 ಡೇಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಎಲ್ಲಾ ಸಬ್ಜೆಕ್ಟ್ ಮುಗ್ದೋಗ್ಬಿಡುತ್ತೆ. ಈ ಎಲ್ಲಾ ಸಬ್ಜೆಕ್ಟ್ ಮುಗ್ದೋಯ್ತು ಅಂತಂದ್ರೆ ಪ್ರತಿದಿನ ಏನ್ ಮಾಡ್ಬೇಕು, ಕಾಂಪ್ರಹೆನ್ಸಿವ್ ಆಗಿ ಕೂತ್ಕೋಬೇಕು. ಒಂದೊಂದು ದಿನಕ್ಕೆ ಒಂದೊಂದು ಜಿಸ್ಟ್. ಫಾರ್ ಎಕ್ಸಾಂಪಲ್ ಇವತ್ತು 1 ಡೇ ಸಿಗ್ತಾ ಇದೆ, 30 ಡೇಸ್ ಕಂಪ್ಲೀಟ್ ಆದ್ಮೇಲೆ 31 ಡೇ ಇಂದ ನಾವೇನ್ ಮಾಡ್ಬೇಕು, 1 ಡೇಗೆ ಒಂದು ಹಿಸ್ಟ್ರಿ ಟೆಸ್ಟ್ ನ ಬರೀಬೇಕು, ಒಂದು ಎಕನಾಮಿ, ಒಂದು ಸೈನ್ಸ್, ಒಂದು ಮೆಂಟಲ್ ಎಬಿಲಿಟಿ, ಒಂದು ಕಾನ್ಸ್ಟಿಟ್ಯೂಷನ್, ಹೌದಲ್ಲ, ಒಂದು ಜಿಯೋಗ್ರಫಿ, ಈ ತರ ಮತ್ತೆ ಒಂದು ಕರೆಂಟ್ ಅಫೇರ್ಸ್. ಈ ತರ ಪ್ರತಿದಿನ ಎಲ್ಲಾ ಸಬ್ಜೆಕ್ಟ್ ಇಂದ ಒಂದೊಂದು MCQs ಸಾಲ್ವ್ ಮಾಡ್ಬೇಕು. ಅಂದ್ರೆ 7 to 8 ಪೇಪರ್ ಪರ್ ಡೇ ಬಿಡಿಸ್ತಾ ಹೋಗ್ತು ಅಂತಂದ್ರೆ ನೀವು PC ಆಗಿರುತ್ತೆ 1 to 1.5 ಅವರ್ ಒಂದು ಪೇಪರ್ ಮುಗಿಸ್ಬೋದು. ಸೊ ನಿಯರ್ಲಿ ನಿಮಗೆ ಅಲ್ಲಿಂದ ಒಂದು 20 ಡೇಸ್ ಟೈಮ್ ಸಿಗುತ್ತೆ. ಆ 20 ಡೇಸ್ ಕೂಡ ಈ ಪ್ರತಿದಿನನೂ ಕೂಡ 6 to 7 ಪೇಪರ್ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ, ನಿಯರ್ಲಿ ನಿಮಗೆ ಇಲ್ಲಿ ಎಷ್ಟು 100+ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಡ್ಬೋದು. ಇಲ್ಲಿ ಇದಕ್ಕೆ 7 ಅಂತ ಬರಲಿ. ಸೊ ನಿಯರ್ಲಿ ನಿಮಗೆ 100ಕ್ಕೂ ಪ್ಲಸ್ ಅಧಿಕವಾಗಿ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಬೋದು. ಹಾಗೆ MCQs ತಗೊಂಡು ವರ್ಕೌಟ್ ಮಾಡಿ. ಸೊ ಇಲ್ಲಿಗೆ ಏನಾಗುತ್ತೆ, ಈ ಮೈಂಡ್ MCQsಗೆ ಫಿಕ್ಸ್ ಆಗಿರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಹೋಗ್ತೀರಾ, ಆಗಸ್ಟ್ 2 ತಾರೀಕು ಬಹುತೇಕ ಈ ಸ್ಟಾಟಿಕ್ ಕ್ವಶನ್ ಪೇಪರ್ ಬಿಡಿಸಿ ಮೈಂಡ್ ಕನೆಕ್ಟ್ ಆಗಿರುತ್ತಲ್ಲ. ಇಷ್ಟೊಂದು ಕ್ವಶನ್ಸ್ ಬಿಡಿಸಿರೋದ್ರಿಂದ ಇಲ್ಲಿ 16 ಸಾವಿರ ಕ್ವಶನ್ಸ್ಗಳನ್ನ ಬಿಡಿಸಿರ್ತೀರಾ. ನಿಯರ್ಲಿ 1000+ ಕ್ವಶನ್ಸ್ ಬಿಡಿಸಿರ್ತೀರಾ. ಹಾಗಾಗಿ ಇದು ನಿಮಗೆ ಬಹುತೇಕ ಹೆಲ್ಪ್ ಆಗುತ್ತೆ. ಈ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಸಬ್ಜೆಕ್ಟ್ಗಳು ದೊಡ್ಡ ಬುಕ್ಸ್ ಇಟ್ಕೊಂಡು ಕುತ್ಕೊಂಡು ಓದಕ್ಕಾಗಲ್ಲ. ಎಕ್ಸಾಮ್ಗೆ ಗೆಲ್ಲಲಿಕ್ಕೆ ಏನ್ ಬೇಕು, ಎಕ್ಸಾಮ್ ಓದ್ಲಿಕ್ಕೆ ಏನ್ ಬೇಕು, ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಮಾಡಕ್ಕಾಗತ್ತಿಲ್ಲ. ಅಷ್ಟು ಮಾತ್ರ ಮಾಡಿ. ಸೊ ನೀವು ಸಾಧ್ಯವಾದಷ್ಟು ಜೊತೆಗೆ ರಾತ್ರಿ 11 ಗಂಟೆಯಿಂದ 6 ಗಂಟೆವರೆಗೂ ನಿದ್ದೆ ಮಾಡ್ಬೇಕು. ದಯವಿಟ್ಟು ನಿದ್ದೆ ಮಾಡಿ. ಸೊ ನಿಮಗೆ ಫಿಸಿಕಲ್ ಟೈಮ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗ್ಬಿಡ್ಲಿ, ಇಮಿಡಿಯೇಟ್ಲಿ ಬರುತ್ತೆ. ಒಂದು 10 to 15 ಡೇಸ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಆ ಟೈಮಲ್ಲಿ. ಸೊ ಕ್ಲಿಯರ್ ಆಗಿ ಇದು ಮಾಡಿದ್ಮೇಲೆ ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ VO ಎಕ್ಸಾಮ್ಸ್ ಬರುತ್ತೆ, CAR ಬರುತ್ತೆ, DAR ಬರುತ್ತೆ, ಬೇರೆ ಎಕ್ಸಾಮ್ಸ್ಗಳು ಕೂಡ ಕಂಟಿನ್ಯೂ ಮಾಡಿಬಿಡಿ. ಇದನ್ನ 100% ಯಾವ್ದಾದ್ರು ಒಂದು ಎಕ್ಸಾಮ್ ನಾವಿಲ್ಲಿ ತಗೋಬಹುದು. ಹಾಗಾಗಿ ಪ್ಲಾನ್ ಕರೆಕ್ಟ್ ಮಾಡಿ. ಈ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಈ 50 ಡೇಸ್ ಅನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು PC ಆಗೋದ್ರಲ್ಲಿ ಯಾವುದೇ ಅನುಭವವಿಲ್ಲ. ಸೊ ಕ್ಲಿಯರ್. ಏನಾದ್ರು ಡೌಟ್ ಇತ್ತು ಅಂದ್ರೆ NCC ಕಾಂಟ್ಯಾಕ್ಟ್ ಮಾಡಿ. ನೀವು ಟೆಸ್ಟ್ ಸೀರೀಸ್ ಬೇಕಾದ್ರೂ ಕೂಡ ತಗೋಬಹುದು. ಕೆಲವೊಂದು ಫ್ರೀ ಟೆಸ್ಟ್ ಅನ್ನ ಈ ಸಂಡೇನೂ ಕೂಡ ಫ್ರೀ ಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಯಾರಿಗಾರು ಇಂಟ್ರೆಸ್ಟ್ ಇದೆ ಇಷ್ಟೊತ್ತನ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಆನ್ಲೈನ್ ಕೂಡ ಟೆಸ್ಟ್ ಸೀರೀಸ್ ಸಿಗ್ತಾ ಹೋಗುತ್ತೆ. ಓಕೆ, ಏನೇ ಡೌಟ್ ಇದ್ರೂ ಕೂಡ ಕೆಳಗೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.